ಮಜಾ ಟಿವಿಗೆ ಸ್ವಾಗತ. ಶನಿವಾರದ ಆಸೆ ಸೀರಿಯಲ್ ಎಪಿಸೋಡ್ ನೋಡೋಣ ಬನ್ನಿ. ಮೀನಾ ಸೂರ್ಯನನ್ನು ಮಾತಾಡಲ್ವಾ ಅಂತ ಕೇಳ್ತಾಳೆ. ಆದರೂ ಮೌನವಾಗಿರ್ತಾನೆ ಸೂರ್ಯ. ಜ್ಯೂಸ್ ತರಲಾರಿ, ಕುಡಿತೀರಾ? ಹೋಗ್ಲಿ, ನೀರನ್ನಾದರೂ ತರಲಾರಿ ಅಂತ ಕೇಳ್ತಾಳೆ. ಸೂರ್ಯ ಮಾತಾಡದೆ ಕೈ ಮುಗಿತಾನೆ. ಇದನ್ನು ಕೂಡ ಬಾಯಲ್ಲಿ ಹೇಳಲ್ವಾ ಅಂತ ಮೀನಾ ಕೇಳ್ತಾಳೆ. ಆ ಫಂಕ್ಷನ್ಗೆ ಸೂರ್ಯನಿಗೆ ಗೊತ್ತಿರೋ ಒಬ್ಬ ಬರ್ತಾನೆ. ಸೂರ್ಯ, ಏನಪ್ಪ ಚೆನ್ನಾಗಿದೆಯಾ? ಫಂಕ್ಷನ್ಗೆ ಅಪ್ಪ ಅಮ್ಮ ಬಂದಿದ್ದಾರಾ? ಯಾಕಪ್ಪ ಇವತ್ತು ಮಾತಾಡ್ತಾನೆ ಇಲ್ಲ? ಯಾವಾಗೂ ಚೆನ್ನಾಗಿ ಮಾತಾಡ್ತಾ ಇದ್ದೆ. ಆದರೂ ಸೂರ್ಯ ತಮಾಷೆ ರೀತಿಯಲ್ಲಿ ಕೈ ಮುಗಿತಾನೆ. ಸರಿಯಪ್ಪ, ನಾನು ಇನ್ನು ಹೋಗಿ ಬರ್ತೀನಿ ಅಂತ ಪರಿಚಯಸ್ನೇ ಹೇಳ್ತಾನೆ. ಇದೆಲ್ಲ ಓಕೆನೇ, ಆದರೆ ಬಾಯಲ್ಲಿ ಮಾತಾಡಲ್ವಾ ರೀ ಅಂತ ಮೀನಾ ಕೇಳ್ತಾಳೆ. ಆದ್ರೂ ಸೂರ್ಯ ಸುಮ್ಮನೆ ಇರ್ತಾನೆ. ಆವಾಗ ಬೇಕು ಅಂತಾನೆ ಮೀನಾ ಅವನ ತೊಡೆಯನ್ನು ಹಿಡಿದು ಗಿಲ್ತಾಳೆ. ಆದ್ರೂ ನೋವು ತಡ್ಕೊಂಡು ಮುಂದೆ ಇರೋ ಸ್ತ್ರೀನ ನೋಡಿ ಕೈ ಮುಗಿತಾನೆ. ಆವಾಗ ಮೀನಾ ನಗದು ಹೇಳ್ತಾಳೆ, ಸುಮ್ಮನೆ ರೀ, ನಾನು ಚೆಕ್ ಮಾಡಕ್ಕೆ ಮಾಡಿದ್ದು. ಶ್ರುತಿ ರೆಡಿ ಆಗ್ತಾ ಇರ್ತಾಳೆ. ಆವಾಗ ಶ್ರುತಿ ಫ್ರೆಂಡು ಚೈನ್ ಆಗ್ತಾ ಇರ್ತಾಳೆ. ಅವಾಗ ಶ್ರುತಿ ಹೇಳ್ತಾಳೆ, ತುಂಬ ಜೋರಾಗಿ ಇಳಿಬೇಡಿ ಅಂತ, ಸ್ವಲ್ಪ ಲೂಸ್ ಆಗಿಬಿಡಿ. ಜ್ಯುವೆಲ್ರಿ ಶಾಪಲ್ಲಿರೋ ಬೊಂಬೆ ಥರ ಇದ್ದೀನಿ, ಏನಕ್ಕೆ ಇಷ್ಟು ಒಡವೆ ಬೇಕಾಗಿತ್ತು ನನಗೆ ಅಂತ ಶ್ರುತಿ ಹೇಳ್ತಾಳೆ. ಶ್ರುತಿ ಫ್ರೆಂಡ್ ಹೇಳ್ತಾಳೆ, ನಿಮ್ಮ ಅಮ್ಮನಿಗೆ ಎಲ್ಲ ಒಡವೆ ಹಾಕಬೇಕು ಅಂತ ಆಸೆ ಇದೆ, ಅದಕ್ಕೆ ಹಾಕೋ ಪರವಾಗಿಲ್ಲ ಅಂತ ಹೇಳ್ತಾಳೆ. ಅವಾಗ ಇನ್ನೊಂದು ಫ್ರೆಂಡ್ ಹೇಳ್ತಾಳೆ, ನಿನಗಾದರೆ ಮಾತ್ರ ಪರವಾಗಿಲ್ಲ, ಆದರೆ ನಿನ್ನ ಗಂಡನ ಅಣ್ಣನ ಹೆಂಡತಿಗೆ ಕೂಡ ಇವತ್ತು ಕರಿಮಣಿ ಶಾಸ್ತ್ರ ನಡೀತೈತೆ, ಅದಕ್ಕೆ ಯಾರು ಜಾಸ್ತಿ ಒಡವೆ ಹಾಕೊತಾರೋ ಅವ್ರನ್ನೇ ಎಲ್ಲರೂ ನೋಡ್ತಾ ಇರ್ತಾರೆ. ಶ್ರುತಿ ಹೇಳ್ತಾಳೆ, ಇದರಲ್ಲಿ ಏನಿದೆ ಹೆಮ್ಮೆ, ಮತ್ತು ರ್ಯಾಂಕಿಂಗ್ ಕೂಡ ಇದೆ ಇದರಲ್ಲಿ ಅಂತ ಹೇಳ್ತಾಳೆ. ಅವಾಗ ಫ್ರೆಂಡ್ ಹೇಳ್ತಾಳೆ, ನಿಮ್ಮ ಮನೇಲಿ ಇದೆಲ್ಲ ಯೋಚನೆ ಮಾಡ್ತಿರ್ತಾನೆ. ಅವಾಗ ಶ್ರುತಿ ಹೇಳ್ತಾಳೆ, ಇದೆಲ್ಲ ನಾನು ಕೇರೇ ಮಾಡಲ್ಲ, ಇದೆಲ್ಲ ತುಂಬ ಹೊತ್ತು ಹಾಕೊಂಡಿದ್ರೆ ನನಗೆ ಅನ್ಕಂಫರ್ಟಬಲ್ ಆಗಿರುತ್ತೆ. ಅವಾಗ ಫ್ರೆಂಡ್ ಹೇಳ್ತಾಳೆ, ನಿನಗೇನು ಡೈಲಿ ಮೇಕಪ್ ಮಾಡ್ಕೊಳಕ್ಕಾಗುತ್ತಾ? ನೆಕ್ಸ್ಟ್ ಇನ್ನು ಶ್ರೀಮಂತಕ್ಕೆ ತಾನೇ ಮಾಡ್ಕೊತೀಯಾ? ಬಿಡೆ 8 ತಿಂಗಳಲ್ಲೆಲ್ಲ ಬಂದ್ಬಿಡುತ್ತೆ, ಅವಳು ತುಂಬ ಫಾಸ್ಟಲ್ಲಿ ಇದ್ದಾಳೆ. ಶ್ರುತಿ ಹೇಳ್ತಾಳೆ, ಹಂಗೇನು ಇಲ್ಲಪ್ಪ, ಲೇಟ್ ಆಗುತ್ತೆ. ಅವಾಗ ರವಿ ಬಾಗಿಲು ತೆಗೆದು ಬರ್ತಾನೆ. ನನಗೂ ಎಷ್ಟು ಲೇಟ್ ಆಗುತ್ತೆ ಅಂತ ಗೊತ್ತಿದೆ, ಚೆನ್ನಾಗಿರುತ್ತೆ ಅಂತ ಹೇಳುತ್ತಾನೆ. ಅವಾಗ ಶ್ರುತಿ ಹೇಳ್ತಾಳೆ, ಬಿಟ್ಟರೆ ನೀನು ಡೆಲಿವರಿ ಡೇಟೆಲ್ಲ ಕೇಳ್ತೀಯಲ್ಲ, ಅಷ್ಟಕ್ಕೂ ನೀನು ಇಲ್ಲೇನು ಮಾಡ್ತಾಯಿದ್ದೀಯಾ? ಆವಾಗ ರವಿ ಹೇಳ್ತಾನೆ, ನಾನು ಸುಮ್ಮನೆ ಬಂದೆ, ಅದು ಇಷ್ಟು ಕ್ರೌಡ್ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅವಾಗ ಶ್ರುತಿ ಫ್ರೆಂಡ್ಸ್ ಹೇಳ್ತಾರೆ, ಏನಪ್ಪ ನಾವು 4 ಜನ ಇರೋದು ನಿನಗೆ ಕ್ರೌಡಾ ಅಂತ. ಸರಿ ಕಣೆ, ನಾವೆಲ್ಲರೂ ಊಟ ಮಾಡೋಕ್ಕೆ ಹೋಗ್ತೀರಿ. ಆವಾಗ ರವಿ ಶ್ರುತಿ ಹತ್ರ ಬಂದು ಕೂತ್ಕೊತಾನೆ. ಅವಳು ಹಿಂಗೆ ನೋಡ್ತಾ ಇರ್ತಾನೆ. ಶ್ರುತಿ ಹೇಳ್ತಾಳೆ, ಏನಕ್ಕಪ್ಪ ಹಿಂಗೆ ನೋಡ್ತಾ ಇದೀಯ ಅಂದರೆ, ತುಂಬ ಚೆನ್ನಾಗಿದೆಯಾ ನೀನು ಇವತ್ತು ನೋಡೋಕ್ಕೆ, ಅಂದವಾಗಿದೆಯಾ, ಹಾಗಾದರೆ ನಾನು ಇಷ್ಟು ದಿವಸ ಚೆನ್ನಾಗಿರಲಿಲ್ವಾ? ಹಂಗಲ್ಲ ಶ್ರುತಿ, ಇವತ್ತು ನೀನು ಸೂಪರಾಗಿದೆಯಾ ನೋಡೋಕ್ಕೆ, ಸ್ಯಾರಿ ಒಡವೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿದೆಯಾ, ಇವತ್ತು ನೋಡೋಕೆ ಒಳ್ಳೆ ಕ್ಯೂಟ್ ಥರ ಇದೆಯಾ, ಡಿಫ್ರೆಂಟಾಗಿದೆಯಾ ಅಂತ. ಆವಾಗ ಒಡವೆ ಸೀರೆ ಹಾಕೊಂಡ್ರೆ ಚೆನ್ನಾಗಿರ್ತೀನಿ, ಒಂದೊಳ್ಳೆ ಆಬ್ಜೆಕ್ಟ್ ಥರ. ಚೆನ್ನಾಗಿದೆಯಾ ಅಂದಿದ್ದು ತಪ್ಪಾ? ಅಂದ ಅನ್ನೋದು ಹೊರಗಡೆ ತೋರಿಸ್ಕೊಳೋದಲ್ಲ, ಅದು ಮನಸ್ಸೊಳಗಡೆ ಇರೋದು. ಅವಾಗ ರವಿ ಹೇಳ್ತಾನೆ, ನೀನು ಯಾಕೆ ಒಡವೆ ಎಲ್ಲ ಹಾಕ್ಕೊಂಡಿದ್ಯಾ? ಅವಾಗ ಶ್ರುತಿ ಹೇಳ್ತಾಳೆ, ನಮ್ಮ ಅಮ್ಮ ಹಾಕೋಣ ಅಂತ ಹೇಳಿರೋದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಇಬ್ಬರು ಪ್ರೀತಿಯಿಂದ ಮಾತಾಡ್ಕೊಂಡು ಇರ್ತಾರೆ. ಶ್ರುತಿ ಹತ್ರ ಅವ್ರ ತಾಯಿ ಬರ್ತಾರೆ. ಇನ್ನೂ ರೆಡಿ ಆಗಿಲ್ವೇನೆ, ಇನ್ನೂ ಸ್ವಲ್ಪ ಜ್ಯುವೆಲರಿ ಹಾಕೋ ಅಂತ. ಸಾಕಮ್ಮ ಅಂತ ಹೇಳ್ತಾಳೆ ಶ್ರುತಿ. ಹಾಗೆ ರೋಹಿಣಿಯವರ ಫ್ರೆಂಡು ಪೂಜಾ ಕಾಂಪ್ಲಿಮೆಂಟ್ ಕೊಡ್ತಾಳೆ ರೋಹಿಣಿಗೆ, ಚೆನ್ನಾಗಿದೆಯಾ ಇವತ್ತು ನೋಡೋಕ್ಕೆ ಅಂತ. ಹಾಗೆ ಒಳ್ಳೆ ಮದುವೆ ಹೆಣ್ಣು ಥರ ಇದೆಯಾ ಅಂತ. ಆವಾಗ ರೋಹಿಣಿ ಹೇಳ್ತಾಳೆ, ಆಗಿರೋ ಮದುವೆಯನ್ನು ಕಾಪಾಡ್ಕೊಂಡ್ರೆ ಸಾಕು ಅಂತ. ಆದ್ರೂ ಪೂಜಾ ಕಾಂಪ್ಲಿಮೆಂಟ್ ಕೊಡ್ತಾ ಇರ್ತಾಳೆ ರೋಹಿಣಿಗೆ. ಅವಾಗ ರೋಹಿಣಿ ಹೇಳ್ತಾಳೆ, ನನ್ನನ್ನು ಇರಿಟೇಟ್ ಮಾಡಬೇಡ ಪೂಜಾ, ನಾನೇ ಟೆನ್ಷನಲ್ಲಿದ್ದೀನಿ. ಅವಾಗ ಪೂಜಾ ಹೇಳ್ತಾಳೆ, ನಾನು ಇವಾಗ ತಾನೇ ಶ್ರುತಿನ ಹೋಗಿ ನೋಡ್ಕೊಂಬಂದೆ, ಅವಳು ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ರೆಡಿ ಆಗವಳೆ, ನಿನಗಿಂತ ಚೆನ್ನಾಗಿ ಒಡವೆ ಎಲ್ಲ ಹಾಕ್ಕೊಂಡವಳೆ. ಅವಾಗ ಶ್ರುತಿ ಹೇಳ್ತಾಳೆ, ಹೌದಾ ಅಂತ ಟೆನ್ಷನ್ ಆಗ್ತಾಳೆ. ಅವಾಗ ಪೂಜೆ ಹೇಳ್ತಾಳೆ, ನೋಡೋಕೊಳ್ಳೆ ಜ್ಯುವೆಲ್ರಿ ಅಡ್ವರ್ಟೈಸ್ಮೆಂಟ್ ಕೊಡೋ ಥರ ಅವಳೆ ಅಂತ ಹೇಳ್ತಾಳೆ ಪೂಜಾ. ರೋಹಿಣಿ ಹೇಳ್ತಾಳೆ, ಹೌದೇನೇ ಅಂತ. ಆವಾಗ ಪೂಜಾ ಹೇಳ್ತಾಳೆ, ನಿಮ್ಮ ಅತ್ತೆ ಏನಾನ ಫುಲ್ಲು ಜ್ಯುವೆಲ್ರಿ ಹಾಕ್ಕೊಂಡಿರೋದು ಶ್ರುತಿದು ನೋಡಿದ್ರೆ ನಿನ್ನ ಕಡೆ ಬೆರಳು ಮಾಡಿಸಿ ತೋರಿಸ್ತಾಳೆ. ಆವಾಗ ಪೂಜೆ ಹೇಳ್ತಾಳೆ, ಅವರೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ನೋಡಿದ್ರೆ ನಿಮ್ಮ ಅಪ್ಪ ಮಲ್ಲೇಶನೇ ಮಾರ್ಕೊಂಡು ಎಲ್ಲ ತಂದು ಸುರಿತಾನೆ ಅನ್ನೋ ಮಟ್ಟಕ್ಕಿದ್ದಾರೆ ಅಂತ ಪೂಜೆ ಹೇಳ್ತಾಳೆ. ಅದಕ್ಕೆ ಟೆನ್ಷನ್ ಆಗಿ ರೋಹಿಣಿ ಹೇಳ್ತಾಳೆ, ಹೆಂಗನ ದೊಡ್ಡ ಪ್ರಾಬ್ಲಮ್ ಮಾಡಬೇಕು ಫಸ್ಟು ಅಂತ ಹೇಳ್ತಾಳೆ. ಅವಾಗ ಪೂಜೆ ಹೇಳ್ತಾಳೆ, ಬಾರೆ ರೋಹಿಣಿ, ಆಯಿತು ಹೆಂಗಿದ್ರು ಊಟನ ಮಾಡೋಣ ಅಂತ.
ಅವಾಗ ರೋಹಿಣಿ ಹೇಳ್ತಾಳೆ, ನೀನು ಏರ್ಪಾಡು ಮಾಡಿದ್ದ ಆಳು ಬಂದಿಲ್ವಲ್ಲೇ ಪೂಜಾ, ಏನೇ ಮಾಡೋದು? ಅವಾಗ ಪೂಜೆ ಹೇಳ್ತಾಳೆ, ಇನ್ನೇನು ಬಂದ್ಬಿಡ್ತಾನೆ ಇರ್ರೆ, ಬಾರ್ ತೆಗ್ದಿಲ್ವಂತೆ. ಇರೇ ರೋಹಿಣಿ, ಫೋನ್ ಮಾಡ್ತೀನಿ. ಏರ್ಪಾಡು ಮಾಡಿರೋ ಯಪ್ಪ ಹೇಳ್ತಾನೆ, ಇರಿ ಮೇಡಮ್, ನಾನು ಬರ್ತಾ ಇದ್ದೀನಿ, ಎಲ್ಲ ಬಾರಲ್ಲಿರೋ ಎಲ್ಲ ಐಟಮು ನನ್ನ ಗಾಡಿಯಲ್ಲೇ ತರ್ತಾ ಇದ್ದೀನಿ. ಯಾವ್ದು ಕುಡಿತಾನೆ ಸೂರ್ಯ ಅಂತ ನನಗೆ ಗೊತ್ತಿಲ್ವಲ್ಲ, ಅದಕ್ಕೆ ಮೇಡಮ್ ಏನಾನ ಅಮೌಂಟ್ ಅಡ್ಜಸ್ಟ್ ಮಾಡಿ ಅಂತ ಹೇಳ್ತಾನೆ. ಅವಾಗ ಪೂಜೆ ಹೇಳ್ತಾಳೆ, ಆಯಿತು ಬಾರಯ್ಯ, ಬೇಗ ಬಾ. ಬಿಡೇ ರೋಗಿಣಿ, ಅವನು ಬರ್ತಾ ಇದ್ದಾನೆ, ನಾನು ಏರ್ಪಾಡು ಮಾಡಿರೋ ಆಳು. ಅವಾಗ ರೋಗಿಣಿ ಕೇಳ್ತಾಳೆ, ಬರ್ತಾನೇನೆ ಕನ್ಫರ್ಮಾ? ಬರ್ತಾನೆ ಬಿಡೆ, ಕುಡಿಸ್ತಾನೆ ಬಿಡೆ. ಹೆಂಗಿದ್ರು ಸೂರ್ಯ ದೊಡ್ಡ ಕುಡ್ಕಾರ ತಾನೆ, ರೌಡಿ ತಾನೆ, ಆ ಬಾಟ್ಲ್ ಹಿಂದೆ ಹೋಗ್ತಾನೆ ನೋಡ್ಕೋಬೇಕಂದ್ರೆ ಅಂತ ಹೇಳ್ತಾಳೆ. ಅವಾಗ ರೋಗಿಣಿ ಹೇಳ್ತಾಳೆ, ಪೂಜಾ, ಏನೂ ಪ್ರಾಬ್ಲಮ್ ಆಗಲ್ಲ ತಾನೆ, ಖಂಡಿತ ಬರ್ತಾನೆ. ಅವತ್ತು ಬ್ಯೂಟಿ ಪಾರ್ಲರ್ದು ಹೆಸರು ಚೇಂಜ್ ಮಾಡಿದ್ದಕ್ಕೆ ನಮ್ಮ ಅತ್ತೆ ನನ್ನ ಎಣ್ಣೆಯಲ್ಲಿ ಹಾಕಿ ಉರಿಯೋ ಥರ ಉರಿದ್ಬಿಟ್ರು. ಇನ್ನಿವತ್ತು ನಮ್ಮ ಅಪ್ಪ ಬರಲ್ಲ ಅಂತ ಗೊತ್ತಾದರೆ ಅಷ್ಟೇ, ನನ್ನ ಕತೆ ಮುಗೀತು ಅಂತ ರೋಹಿಣಿ ಹೇಳ್ತಾಳೆ. ಸೂರ್ಯ ಗೊತ್ತಿರೋ ಒಂದು ಅಣ್ಣ ಬರ್ತಾನೆ. ಅವಾಗ ಯಾಕಪ್ಪ ಸೂರ್ಯ ಮಾತಾಡಲ್ವಾ ಅಂತ ಹೇಳಿದಾಗ ಮೀನಾ ಇಟ್ಕೊಂಡು ಹೇಳ್ತಾಳೆ, ಇಲ್ಲ ಅವ್ರಿಗೆ ಮೌನ ವ್ರತ ಇದೆ ಅಂತ ಹೇಳ್ತಾಳೆ. ಆಯ್ತಪ್ಪ ಸೂರ್ಯ, ನಡೀಲಿ, ನಾನು ಬರ್ತೀನಪ್ಪ ಅಂತ ಹೋಗ್ತಾನೆ. ಅವಾಗ ಮೀನಾ ಹೇಳ್ತಾಳೆ, ತಿಂಗಳಲ್ಲಿ 1 ದಿವಸ ಮೌನ ವ್ರತ ಎತ್ತಿದ್ರೆ ಪರವಾಗಿಲ್ಲ ಅಂತ ಹೇಳ್ತಾಳೆ. ಶ್ರುತಿ ತಾಯಿ ತುಳಸಿ ಮಾಲೆ ಎತ್ಕೊಂಡು ಬರ್ತಾಳೆ. ಅವಾಗ ಒಂದು ಅಮ್ಮಂಗೆ ಕೇಳ್ತಾಳೆ, ಯಾಕೆ ಈ ಮಾಲೆ ಹಾಕ್ತಿದ್ರಿ ಅಂದರೆ, ಇದೇ ನಮ್ಮ ಆಚಾರ, ನಮ್ಮ ತುಳಸಿ ಮಾಲೆನೇ ಹಾಕೋದು ಅಂತ ಹೇಳ್ತಾಳೆ. ಶ್ರುತಿ ಅವರ ಅತ್ತೆ ಹೂ ಮಾಲೆ ತಗೊಂಬರ್ತಾಳೆ. ಅವಾಗೆ ಅವ್ರ ಫ್ರೆಂಡು ಹೇಳ್ತಾಳೆ, ಯಾಕೆ ಬೇಕು ಶಾಂತಿ ಇದು ಹೂ ಮಾಲೆ, ಅವ್ರು ತಗೊಂಬಂದಿರ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಪರವಾಗಿಲ್ಲ, ನಮ್ಮ ಆಚಾರ ಇದೆ ಅಂತ ಅಂದ್ಬಿಟ್ಟು ತಗೊಂಡು ಹೋಗ್ತಾರೆ. ಆವಾಗ ಸೂರ್ಯ ಕೈಯಲ್ಲೇ ಚಿಂತೆ ಮಾಡ್ತಾ ಇರ್ತಾನೆ. ಆಮೇಲೆ ಹೇಳ್ತಾನೆ ಮೀನಾ ಹತ್ರ, ನೋಡೆ ಇವಾಗ ಒಂದು ದೊಡ್ಡ ಸಮಸ್ಯೆ ಬರುತ್ತೆ, ಇವಾಗ ಅವರು ಹೂ ಮಾಲೆ ಹಾಕ್ತಾರ, ನಮ್ಮಮ್ಮ ಹೂ ಮಾಲೆ ಹಾಕ್ತಾರ ಅಂತ ನೋಡೋಣ. ಶ್ರುತಿಯವರಮ್ಮ ಶ್ರುತಿ ಹತ್ರ ಹೋಗಿ ಹೇಳ್ತಾಳೆ, ಇಂದಮ್ಮ, ನಾನು ತಗೊಂಬಂದಿರೋ ಮಾಲೆ ಹಾಕಬೇಕು ನೀನು, ಯಾಕಂದರೆ ನೀನು ನಮ್ಮನೆ ಮಗಳು ಅಂತ ಹೇಳ್ತಾಳೆ. ಶ್ರುತಿಯವರ ಅತ್ತೆ ಶ್ರುತಿ ರೂಮಿಗೆ ಬಂದು ಹೇಳ್ತಾರೆ, ಇಲ್ಲಮ್ಮ, ನಮ್ಮ ಮಾಲೆ ಹಾಕೊಬೇಕು ನೀನು, ಯಾಕಂದರೆ ನಮ್ಮ ಸೊಸೆ ನೀನು, ಯಾಕಂದರೆ ನಮ್ಮ ಸಂಬಂಧಿಕರೆಲ್ಲ ಕೇಳ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಶ್ರುತಿಯವರಮ್ಮ ಇಟ್ಕೊಂಡು ಹೇಳ್ತಾಳೆ, ಇಲ್ಲ ಬೀಗ್ರೆ, ಆಗಲ್ಲ, ನಮ್ಮ ಫ್ಯಾಮಿಲಿಯಲ್ಲೂ ನಮ್ಮ ಕುಟುಂಬದಲ್ಲಿರೋರೆಲ್ಲರೂ ಒಂದು ರೆಪ್ಯೂಟೆಡ್ ಆಗಿರೋ ಫ್ಯಾಮಿಲಿ, ಎಲ್ಲರೂ ನಮ್ಮನ್ನು ಕೇಳ್ತಾರೆ, ಏನು ಸಂಪ್ರದಾಯ ಇಲ್ದಿರ ಮಾಡ್ತಾಯಿದ್ದೀರಿ ಅಂತ. ಇರೋದೊಂದು ಮಗಳು, ಮದುವೆ ಕೂಡ ನೋಡಿಲ್ಲ ಅಂತ ಹೇಳ್ತಾಳೆ. ಸೂರ್ಯ ಅವಾಗ ಮೀನಾ ಹತ್ರ ಹೇಳ್ತಾನೆ, ಮೀನಾ, ನನಗೆ ಮಾತಾಡೋಕೆ ಇರೋಕ್ಕಾಗ್ತಾ ಇಲ್ವೇ? ಆಯಿತು, ಹೋಗಿ ನೀನಾದರೂ ನೋಡ್ಕೊಂಬ ಏನು ನಡೀತೈತೆ ಅಂತ. ನಾನು ಹೇಳಲ್ಲ ಏನು ನಡೀತೈತೆ ಅಂತ ಮೀನಾ ಹತ್ರ ಹೇಳ್ತಾನೆ. ಅವಾಗ ಮೀನಾ ಹೇಳ್ತಾಳೆ, ಆಯ್ತು ಸುಮ್ಮನೆ ಇರ್ರಿ, ನೀವೇನು ಮಾತಾಡ್ದಿರಿ ಇಲ್ಲಿ ಕುತ್ಕೊಂಡಿದ್ರೆ ಸಾಕು, ನನಗೆ ಅದೇ ಸಾಕು ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ ಮೀನಾ ಹತ್ರ, ನೋಡ್ಕೋ ಮೀನಾ, ಇವಾಗ ಹೆಂಗಿಬ್ರು ಕಿತ್ತಾಡ್ಕೊಂಬರ್ತಾರೆ, ನಮ್ಮ ಮಾಲೆ ಬೇಕು, ನನ್ನ ಮಾಲೆ ಬೇಕು, ನಿನ್ನ ಮಾಲೆ ಹಾಕಬೇಕು ಅಂತ ಹೇಳ್ಕೊಂಡು ಬರ್ತಾರೆ, ನೋಡ್ಕೋ. ಶ್ರುತಿಯವರ ಅಮ್ಮನೂ ಶ್ರುತಿಯವರ ಅತ್ತೆ ಜಗಳ ಆಡ್ತಾ ಇರ್ತಾರೆ, ನನ್ನ ಮಾಲೆ ಬೇಕು, ನನ್ನ ಮಾಲೆ ಬೇಕು ಅಂತ ಹಾಕ್ಕೊಬೇಕು ಅಂತ. ಅವಾಗ ಶ್ರುತಿ ಹೇಳ್ತಾಳೆ, ಸರಿ ಆಯಿತು, ಒಂದು ಕೆಲಸ ಮಾಡಿ ಅಮ್ಮ, ಕೊಡಿಲ್ ಮಾಲೆ ಅಂತ ಹೇಳ್ತಾಳೆ. ಹಾಕ್ಕೊತಾಳೆ. ತಿರ್ಗಾ ಅತ್ತೆ ಹತ್ರದಿಂದನೂ ಇಸ್ಕೊಂಡು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿರಿ.